ಸಮಾಧಾನ ಮಾಡ್ಕೋಬೇರು. ಎಲ್ಲ ಗ್ರಹಚಾರ. ಅಷ್ಟಕ್ಕೂ ಇದೆಲ್ಲ ಹೇಗಾಯ್ತು? ನಂದಿನಿ ಅವ್ರ ಆಕ್ಸಿಡೆಂಟ್ ಆದಾಗ ನೀನು ಅಲ್ಲಿ ಇರಲಿಲ್ವಾ? ನಂದಿನಿ ನನ್ನ ಜೊತೆಗೆ ಇದ್ರೂ ನನಗೆ ಗೊತ್ತಾಗ್ಲೇ ಇಲ್ಲ. ಆಗ ನಂದಿನಿ ನನ್ನ ಜೊತೆಗಿದ್ಲು, ಸಂಶಯ ಪಟ್ಬಿಟ್ಟೆ. ಎಷ್ಟೋ ವರ್ಷಗಳಾದ್ಮೇಲೆ ಮತ್ತೆ ಬಂದ್ಲು, ನಾನು ಕಂಡಿಡಿಲೇ ಇಲ್ಲ. ಅವಳ ಮೇಲೆ ಅನುಮಾನ ಪಟ್ಟಿದ್ದು ಅಲ್ಲದೆ ಅವಳ ಪ್ರಾಣಕ್ಕೆ ಕುತ್ತಾಗ್ಬಿಟ್ಟೆ. ಎಲ್ಲ ನನ್ನಿಂದನೇ ಆಗಿದ್ದು. ಯಜಮಾನ್ರೆ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಆಕ್ಸಿಡೆಂಟ್ ಹೇಗಾಯ್ತು? ಅದು ಸುಬ್ಬು ನನ್ನ ಜಾಬ್. ನಂದಿನಿ ಜೊತೆ ಮಾತಾಡ್ಬಿಟ್ಟು ಆಚೆ ಬರ್ತಿದ್ದೆ. ಡಾಕ್ಟ್ರ್ ಇವಾಗ ಏನಂದ್ರೆ ಯಜಮಾನ್ರೆ? ಏನು ಹೇಳಿಲ್ಲ ಕಣೋ, ಕರ್ಕೊಂಡೋಗಿ ತುಂಬ ಹೊತ್ತಾಯ್ತು. ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ಬಂದ್ಬಿಡ್ತಪ್ಪ. ಇನ್ನೇನೋ ಜೀವನ ಸರಿ ಹೋಗುತ್ತೆ ಅನ್ನೋ ಅಷ್ಟರಲ್ಲಿ ಜೀವನೇ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ದೇವ್ರೆ, ನಂದಿನಮ್ಮವ್ರಿಗೆ ಏನೂ ಆಗ್ಬಾರ್ದು. ಡಾಕ್ಟ್ರೆ, ನಂದಿನಮ್ಮವ್ರು ಹೇಗಿದ್ದಾರೆ? ಪೇಷಂಟ್ ಕಂಡೀಷನ್ನು ಈಗಲೇ ಏನು ಹೇಳಕ್ಕಾಗಲ್ಲ. ತಲೆಗೆ ಪೆಟ್ಟು ಬಿದ್ದಿದೆ, ಇಂಟರ್ನಲ್ ಬ್ಲೀಡಿಂಗ್ ಕೂಡ ಆಗಿದೆ. ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಬರ್ತಿದೆ. ಆದಷ್ಟು ಬೇಗ ಆಪರೇಷನ್ ಮಾಡಬೇಕು. ಅಯ್ಯೋ, ಆಪರೇಷನ್ನಾ? ಡಾಕ್ಟರ್, ನಿಮ್ಗೆ ಕೈ ಮುಗಿತೀನಿ, ದಯವಿಟ್ಟು ನನ್ನ ನಂದಿನಿನ ಕಾಪಾಡ್ಕೊಡಿ. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ. ನೀವು ಅಮೌಂಟ್ ಕಟ್ಟಿ ನಾವು ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ. ಊಟ ಎಷ್ಟಾಗುತ್ತೆ ಡಾಕ್ಟ್ರೆ? ಆಪರೇಷನ್ನು, ವಾರ್ಡ್ ಫೀಸು, ಡಾಕ್ಟರ್ ಚಾರ್ಜು ಎಲ್ಲ ಸೇರಿ 6 ರಿಂದ 7 ಲಕ್ಷ ಆಗ್ಬೋದು. ಸದ್ಯಕ್ಕೆ 6 ಲಕ್ಷ ಕಟ್ಟಿ. ಎಲ್ಲ ಕಳ್ಕೊಂಡು ಬೀದಿಲಿ ನಿಂತಿದ್ದೀನಿ ನಾನು. ಯಾರ ಹತ್ರ ಕೈ ಒಡ್ಲಿ? ನನಗೆ ಉಳ್ಕೊಂಡಿರೋ ಆಸ್ತಿ ಅಂದ್ರೆ ನಂದಿನಿ ಒಬ್ಳೆ. ಅವಳು ಕಳ್ಕೊಂಡ್ಬಿಡ್ತೀನ. 6 ಲಕ್ಷ ಎಂದಿನ ತರಲಿ? ಯಜಮಾನ್ರೆ, ನಾನು ದುಡ್ಡು ಅರೇಂಜ್ ಮಾಡ್ತೀನಿ, ನೀವೇನು ಯೋಚನೆ ಮಾಡಿಬಿಡಿ ಯಜಮಾನ್ರೆ. ನೀವೆಲ್ಲ ಇಲ್ಲೇ ರೀ, ಏನಾದರೂ ನನಗೆ ಫೋನ್ ಮಾಡಿ ಆಯ್ತಾ? ನಾನು ಬರ್ತೀನಿ. ಇಲ್ಲ, ಈ ಥರ ಹುಡುಕಿದ್ರೆ 15-20 ಸಾವಿರ ಆಗುತ್ತೆ ಅಷ್ಟೇ. ಬಾಕಿ ದುಡ್ಡಿಗೆ ಏನು ಮಾಡ್ಲಪ್ಪ? ಸುಬ್ರಹ್ಮಣ್ಯ, ಏನು ಹುಡುಕ್ತಿದ್ಯಪ್ಪ? ಏನು ಬೇಕು? ಓ, ತಿನ್ನಕ್ಕೇನಾರ ಬೇಕಿತ್ತಾ? ಕೊಡ್ಲಾ? ಇಲ್ಲಮ್ಮ, ಇಲ್ಲ. ಅಮ್ಮ, ಅವತ್ತೊಂದು ದಿವಸ ನಮ್ಮ ಮನೇಲಿ ಮನೆ ಖರ್ಚಿಗೆ ಅಂತ ದುಡ್ಡಿರಲಿಲ್ಲ. ನೀನು ನಿಮ್ಮ ಸಂಘದಲ್ಲಿ ಸಾಲ ಕೇಳಲ್ಲ ಅಂತ ಕೇಳಿದ, ನಾನು ಬೇಡ ಅಂತ ಹೇಳಿದ್ನಲ್ವಾ? ನೀನು ಇವಾಗ ಸ್ವಲ್ಪ ಸಾಲ ಎಷ್ಟು ಸಿಗುತ್ತೆ ಅಂತ ನಿಮ್ಮ ಸಂಘದಲ್ಲಿ ಕೇಳೋದಕ್ಕಾಗುತ್ತಾ? ಈಗ ಸಾಲ ಮಾಡುವಂಥದ್ದು ಏನಾಗಿದೆ? ಅಮ್ಮ, ದಯವಿಟ್ಟು ಅದೆಲ್ಲ ಕೇಳಲೇಬೇಡ. ನಿನಗೆ ಸಾಲ ಕೇಳಿದ್ರೆ ಎಷ್ಟು ದುಡ್ಡು ಕೊಡ್ತಾರೆ? ಒಂದು 50 ರಿಂದ 1 ಲಕ್ಷ ಸಿಗ್ಬೋದು. ಸರಿ, ನೀನು ಆದಷ್ಟು ಬೇಗ ಒಂಚೂರು ಸಾಲ ಕೇಳ್ತೀನಿ ನಿಮ್ಮ ಸಂಘದಲ್ಲಿ. ಹಾಂ,
ಸುಬ್ಬು, ಒಂದು ನಿಮಿಷ ಇರು. ಏನಕ್ಕ ತಗೋ, ಇದ್ಯಾಕೆ? ಇರು. ತಗೋ. ಸುಬ್ಬು, ನೀನಾಗಲೇ ರೂಮಲ್ಲಿ ಬೀರುಲಿ ಹಾಗೆ ಅಡುಗೆ ಮನೆ ಹುಡುಕ್ತಿದ್ಯಲ್ಲ, ನಾನು ನೋಡಿದೆ. ಜೊತೆಗೆ ಅಮ್ಮಂಗೆ ಸಂಘದಿಂದ ಸಾಲ ತೆಗಿಯಕ್ಕೆ ಹೇಳಿದೆಯಲ್ಲ, ಅದನ್ನು ನಾನು ಕೇಳಿಸ್ಕೊಂಡೆ. ನೀನು ಯಾವತ್ತೂ ಈ ರೀತಿ ಕೇಳ್ದವನಲ್ಲ. ಇವತ್ತು ಈ ರೀತಿ ಕೇಳ್ತಿದೀಯ ಅಂದರೆ ನೀನು ಯಾವುದೋ ಸಮಸ್ಯೆಲಿ ಇದೆಯಾ ಅಂತಾನೆ ಅರ್ಥ. ಇದೆಲ್ಲ ನೀನು ಮಾಡಿಸ್ಕೊಟ್ಟಿರೋ ಒಡವೆ ಕಣೋ. ಇದನ್ನ ಮಾರಿ ಎಷ್ಟು ದುಡ್ಡು ಬರುತ್ತೋ ಅದೆಲ್ಲ ನೀನೇ ಇಟ್ಕೋ. ಯಾಕೆ ಏನು ಅಂತ ನಾನು ನಿನ್ಗೇನು ಪ್ರಶ್ನೆ ಮಾಡಲ್ಲ. ನೀನು ಯಾವ ಕೆಲಸಕ್ಕೋಸ್ಕರ ಇಷ್ಟು ಸಹಾಯ ಮಾಡ್ತಿದ್ಯಾ ಅಂತ ನಿನಗೇ ಗೊತ್ತಿಲ್ಲ ಅಕ್ಕ. ಎಲ್ಲ ವಿಷಯನೂ ಹೇಳೋ ಸಮಯ ಬರುತ್ತೆ, ಆಗ ಹೇಳ್ತೀನಿ. ಏನೋ ಯೋಚನೆ ಮಾಡ್ತಿದ್ಯಾ? ನನ್ನ ಅಕ್ಕನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಹೆಮ್ಮೆ ಪಡ್ತಾ ಇದ್ದೀನಿ ಅಷ್ಟೇ. ಏ ದಡ್ಡ, ಈ ಮಾತನ್ನ ನಾನು ನಿನ್ಗೆ ಹೇಳಬೇಕು ಕಣೋ. ಹೋಗು, ನಿನ್ಗೇನೋ ಅರ್ಜೆಂಟ್ ಕೆಲಸ ಇರಬೇಕು, ಮೊದಲು ಅದನ್ನು ಮುಗಿಸ್ಕೊ. ಸುಬ್ರಹ್ಮಣ್ಯ ಇರಪ್ಪ. ಅಮ್ಮ, ತಗೊಳ್ಳೋ. ನಿಮ್ಮ ಅಕ್ಕನೇ ಇಷ್ಟು ಮಾಡ್ತಿರ್ಬೇಕಾದ್ರೆ ನಾನು ನಿನ್ನ ಎತ್ತು ತಾಯಿ ಕಣೋ. ನಾನು ಇಷ್ಟು ಮಾಡದೇ ಇರ್ತೀನ? ಆದರೂ ಇಷ್ಟೊಂದು ದುಡ್ಡು. ಅಮ್ಮ, ಆಗಲೇ ಅವ್ನು ಹೇಳಿಲ್ವಾ ಯಾಕೆ ಏನು ಅಂತ ಕೇಳಬೇಡ ಅಂತ? ದೇವ್ರ ಸೇವೆಗೆ ಅಂತ ಅಂದ್ಕೊಳಮ್ಮ, ಅಥವಾ ಯಾವುದಾದ್ರೂ ಹರಕೆ ತೀರಿಸ್ತಾ ಇದೆಯಾ ಅಂತ ಅಂದ್ಕೋ. ಅದು ಬಿಟ್ಟು ಬೇರೆ ಏನೂ ಕೇಳ್ಬೇಡ. ನಾನು ಇವಾಗೇನು ಹೇಳೋಕ್ಕಾಗಲ್ಲ. ಇದೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ 3 ಲಕ್ಷ ಆಗ್ಬೋದು. ಇನ್ನೂ 3 ಲಕ್ಷ ಬೇಕಾಗುತ್ತೆ. ಏನು ಮಾಡೋದು? ಸುಬ್ಬು, ಏನಾಯ್ತು? ಅಯ್ಯ, ಇದೇನಪ್ಪ ಕರ್ಮ. ಥೂ, ಆ ಮಿನಿಸ್ಟ್ರು ಈ ಮನೆಗೆ ಬಂದ ಜೊತೆಗೆ ತನ್ನ ದರಿದ್ರನೂ ಹೊತ್ಕೊಂಡು ಬಂದುಬಿಟ್ಟ. ಸಾಲನೇ ಮಾಡಬಾರ್ದು, ಸಾಲ ಇಸ್ಕೋಬಾರ್ದು ಅಂತ ಹೇಳ್ತಿದ್ದ ಈ ಕಾರ್ತಿಕೇಯ ತಾಯಿ ತಂಗಿ ಒಡವೆನೆಲ್ಲ ತಗೊಂಡೋಗಿ ಒತ್ತೆ ಇಡ್ತಿದ್ದಾನೀಗ. ಅಪ್ಪ, ನಾನಂತೂ ಇವನ ಕಣ್ಣಿಗೆ ಬೀಳಬಾರ್ದೀಗ. ಇರೋದೊಂದು ಜೊತೆ ಓಲೆ, ಒಂದು ತಾಳಿ ಬಳೆ ಇಲ್ಲ ಬಿಡಿ, ಅದೇನು ತೊಂದರೆ ಇಲ್ಲ. ಆದರೂ ಕಾಣಿಸ್ಕೊಳ್ಳಲ್ಲ. ಇಷ್ಟು ಸಿಕ್ಕರು ಚಿನ್ನನ ದೇವ್ಕೊಂಡು ಬಿಡ್ತಾನೆ ಇವನು.